ಇಂಥ ಶಾಸಕರು ನಮ್ಮೆಲ್ಲ ಕ್ಷೇತ್ರಗಳಲ್ಲಿದ್ರೆ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಇದಕ್ಕಿನ್ನ ಹೆಚ್ಚು ಸೀಟನ್ನ ಗೆಲ್ಲದ್ರಲ್ಲಿ ಯಾವ ತರದ ಅನುಮಾನ ಕೂಡ ಇಲ್ಲ ಅನ್ನೋದು ಕೂಡ ನನಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಯೋಗಿ ಎಂದು ಕರೆಯಕ್ಕಿಂತ ಮುಂಚಿತವಾಗಿ ಉಪಯೋಗಿ ಅನ್ಸ್ಕೊಳ್ಬೇಕು. ಜನರ ಪ್ರೀತಿ ಮರದಲ್ಲಿ ಗಿಡದಲ್ಲಿ ಸಿಕ್ಕುದಿಲ್ಲ, ಮಾರುಕಟ್ಟೆಯಲ್ಲಿ ಸಿಗುದಿಲ್ಲ. ನಾವು ಮಾಡುವಂತ ಕೆಲಸಗಳಲ್ಲಿ ಗಮನದಲ್ಲಿ ಇಟ್ಕೊಂಡು ಜನರ ಹೃದಯವನ್ನ ಇವತ್ತು ಮಾಡಬೇಕು. ಈ ಕೆರೆಗಳಿಗೆ ನೀರು ತುಂಬಿಸ್ಬೇಕು, ನೀರಾವರಿ ಆಗ್ಬೇಕು, ಅವ್ರಿಗೆ ರೈತನ ಬದುಕಿಗೆ ಹಸನು ಮಾಡಬೇಕು. ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನ ಪೆನ್ಷನ್ ಇಲ್ಲ, ಈ ರೈತನ ಲಂಚ ಇಲ್ಲ, ಈ ರೈತನ ರಿಟೈರ್ಮೆಂಟ್ ಇಲ್ಲ. ಇದಕ್ಕೆ ಸಹಾಯ ಮಾಡಲೇಬೇಕಣ್ಣ ನೀನು ಅಂತ ಹೇಳಿ ನನಗೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಈ ಎಲ್ಲ ಯೋಜನೆಗಳನ್ನ ಮಾಡಿಸಿ ಇವತ್ತು ಇಲ್ಲಿಗೆ ಕರ್ಕೊಂಡು ಬಂದು ನಿಮ್ಮ ಸಮ್ಮುಖದಲ್ಲಿ ಇವತ್ತು ನಿಮಗೆ ಸಮರ್ಪಣೆಯನ್ನ ಮಾಡಿದ್ದಾರೆ. ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಿಮ್ಗೂ ಕೂಡ ನಿಮ್ಮ ಶಾಸಕರಾದಂತಹ ಶಿವಲಿಂಗೇಗೌಡರ ಬಗ್ಗೆ ನಂಬಿಕೆ ಇದೆ. ನಂಬಿಕೆಯನ್ನು ವ್ಯಕ್ತಪಡಿಸಿದ್ದೀರಿ, ಚುನಾವಣೆಯಲ್ಲಿ ತಾವು ತೋರಿಸಿದ್ದೀರಿ. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟು ಈ ರೀತಿ ನಂಬಿಕೆಯನ್ನು ಕೊಟ್ಟು ನಿಮ್ಮೆಲ್ಲರ ಪರವಾಗಿ ಧ್ವನಿಯನ್ನು ಎತ್ತಲಿಕ್ಕೆ ವಿಧಾನಸೌಧಕ್ಕೆ ಕಳಿಸಿದ್ದೀರಿ. ಇವತ್ತು ಒಬ್ಬರೇ ಗೆದ್ದಿರ್ಬೋದು, ಮುಂದಿನ ದಿನದಲ್ಲಿ ಅವರ ನಾಯಕತ್ವದಲ್ಲಿ ಜಿಲ್ಲೆಯಲ್ಲಿ ಅವರು ಶ್ರೇಯಸ್ ಪಟೇಲರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡಗಳು ಇಲ್ಲೆಲ್ಲ ಗೋಪಾಲ ಸ್ವಾಮಿ ಇದ್ದಾರೆ, ಎಲ್ಲ ಬಹಳ ಕಡಿಮೆ ಅಂತರದಲ್ಲಿ ಸೋತಾತ. ನಮ್ಮ ಸಕಲೇಶ್ಪುರದ ಕ್ಯಾಂಡಿಡೇಟ್ ಇಲ್ಲೇ ಇದ್ದಾರೆ, ಮುರಳೀಮೋಹನ್, ಅದು ಕೂಡ ಕಡಿಮೆ ಸೋತ. ಮುಂದಿನ ವಿಧಾನಸಭೆಯಲ್ಲಿ ಈ ಹಾಸನಲ್ಲಿ 7ಕ್ಕೆ 7 ಸೀಟು ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ಇವತ್ತು ಇದೆ. ಆದ್ರಿಂದ ಇವತ್ತು ಅವರು ನಿಮ್ಗೆಲ್ಲ ಏನ್ ಮಾತು ಕೊಟ್ಟಿದ್ರು, ಮಾತು ಕೊಡೋದು ಮುಖ್ಯ ಅಲ್ಲ, ಯಾವ ಮಾತನ್ನು ಉಳಿಸ್ಕೊಡೋದು ಬಹಳ ಮುಖ್ಯ. ಹಂಗೆ ಇವತ್ತು 10 ಕಾರ್ಯಕ್ರಮಗಳನ್ನ ಇವತ್ತು ಏನು ಇಲ್ಲಿ ನಾವು ಮಾಡಿದ್ದೇವೆ, ಅದನ್ನ ಮಾಡಿ ಇತಿಹಾಸ ಪುಟಕ್ಕೆ ಸೇರಿದ್ದಾರೆ ಅನ್ನೋದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ದೇವರು ನಮಗೆ ತಮಗೆ ಕೊಡುವುದು 2 ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟು ಹೋಗೋದು. ಅವರು ಶಾಶ್ವತವಾಗಿರುವುದಿಲ್ಲ, ನಾನು ಶಾಶ್ವತವಾಗಿ ಈ ಭೂಮಿಯಲ್ಲಿ ಇರುವುದಿಲ್ಲ. ಅವರೇ ಮಾಡಿದಂತ ಕೆಲಸ ಇದೆಯಲ್ಲ, ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು, ನಿಮ್ಮ ಜಮೀನಿಗೆ ನೀರು ಕೊಡಬೇಕು, ನಿಮ್ಮನ್ನ ಪರಿವರ್ತನೆ ಮಾಡಬೇಕು, ನಿಮ್ಮ ಕುಟುಂಬಕ್ಕೆ ವಿದ್ಯಾರ್ಥಿವೇಶವನ್ನು ಕೊಡಬೇಕು, ಹಾಸನ್ಗೆ ಹೋಗೋದನ್ನ ವಿದ್ಯಾಭ್ಯಾಸಕ್ಕೆ ತಪ್ಪಿಸ್ಬೇಕು, ಬೆಂಗಳೂರಿಗೆ ಹೋಗೋದನ್ನ ತಪ್ಪಿಸ್ಬೇಕು ಅಂತೇಳಿ ಇವತ್ತು ಏನು ಅವರು ಪಣವನ್ನ ಕೊಟ್ಟಿದ್ದಾರಲ್ಲ, ಅದು ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು. ಹಂಗೆ ನಾನು ಕೂಡ ಬಿಟ್ಟು ಹೋಗ್ಬೇಕು ನನ್ನ ಬದುಕಿನಲ್ಲಿ ಅಂತ ಹೇಳಿ ಇವತ್ತು ಸಂಕಲ್ಪವನ್ನು ಮಾಡಿ ಇಂಥ ಅನೇಕ ಅಭಿವೃದ್ಧಿ ಕೆಲಸವನ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಮಾಡಿದ್ದಾರೆ. ಉಳಿ ಪೆಟ್ಟು ಬೀಳದೆ ಯಾವ ಕಲ್ಲು ಶಿಲೆ ಆಗುದಿಲ್ಲ, ಹೊಲ ಉಳಿದೆ ಮಟ್ಟ ಆಗುದಿಲ್ಲ. ಹಂಗೆ ಇವತ್ತು ಅವರು ಕೂಡ ನಿಮ್ಮ ವ್ಯವಸಾಯ ರಾಜಕೀಯದಲ್ಲಿ ಹೊಲ ಉಳ್ಬೇಕಾರೆ, ಭೂಮಿ ಮಟ್ಟ ಆಗ್ಬೇಕಾರೆ ಹೊಲ ಉಳ್ಬೇಕಲ್ಲ, ಹಂಗೆ ಇವತ್ತು ರಾಜಕೀಯದಲ್ಲಿ ನಿಮ್ಮ ಬದುಕಿನಲ್ಲಿ ಶಾಶ್ವತ ಆಗಿ ನಿಮ್ಮ ಹೃದಯದಲ್ಲಿ ಅವ್ರು ಇರ್ಬೇಕಾದ್ರೆ ಕೆಲಸ ಮಾಡ್ಬೇಕಲ್ಲ. ಆ ರೀತಿ ಇವತ್ತು ಅವರು ಕೂಡ ಕೆಲಸವನ್ನು ಮಾಡಿಕೊಂಡು ನಿಮ್ಮ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ಇಲ್ಲಿ ಬರ್ಬೇಕಾದ್ರೆ ನಾನು ನೋಡಿದೆ, ನನ್ನ ತಾಯಿಂದಿರು ಎಷ್ಟು ಜನ ಸಂತೋಷದಿಂದ ಇದ್ದೀರಿ, ಕೈ ಬೀಸ್ತಾ ಇದ್ರಿ, ಆಶೀರ್ವಾದ ಮಾಡ್ತಾ ಇದ್ರಿ. ಯುವಕರು ನೋಡ್ತಾ ಇದೆ. ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳಿದೆ, ಏನ್ ಹೇಳಿದೆ ನನಗೆ ನೆನಪಿರ್ಬೇಕು, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ
ಮಾತ್ರ ಚಂದ ಅಂತ ಅವನು ಮಾತಾಡಿದ್ದೆ. ಹಂಗೆ ಈ ದಾನ ಧರ್ಮ ಮಾಡುವ ಕೈ ವಿಧಾನಸೌಧದಲ್ಲಿ ಅಧಿಕಾರ ಇದ್ದದಕ್ಕೆ ಇಡೀ ದೇಶಕ್ಕೆ ಮಾದರಿಯಾದಂತ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ನನ್ನ ತಾಯಂದಿರಿಗೆ ಪ್ರತಿ ತಿಂಗಳು ಅಕೌಂಟ್ಗೆ ಬೆಲೆ ಏರಿಕೆ ಗಗನ ಕೊಂಡೋಯ್ತು. ಗ್ಯಾಸ್ ಬೆಲೆ 400 ಇದ್ದಿದ್ದು 1100 ಆಗೋಯ್ತು. ಎಣ್ಣೆ ಬೆಲೆ 90 ಇದ್ದಿದ್ದು 220 ಆಗೋಯ್ತು. ಅಂದ್ರೆ ನಿಮ್ಮ ಎಣ್ಣೆ ಅಲ್ಲ, ಹೆಣ್ಮಕ್ಳ ಎಣ್ಣೆ 220 ಆಗೋಯ್ತು. ಸಿಮೆಂಟು, ಪೆಟ್ರೋಲು, ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗೋಯ್ತು. ಇದಕ್ಕೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅಂತೇಳಿ ಜನ ಕೂಗ್ತಾ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.